ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಜಿಲ್ಲೆಯ ದೇವದುರ್ಗ ತಾಲೂಕು ಅಲ್ಲೂಡು ಗ್ರಾಮದಲ್ಲಿ ಭೀಮಣ್ಣ ಆಲ್ಕೋಡ್ ಮೇಲೆ ಇದೇ ಜನವರಿ 4ರಂದು ಬೆತ್ತಗಳು, ಕಬ್ಬಿಣದ ರಾಡ್ ಹಾಗೂ ಕಲ್ಲಿನಿಂದ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಅಖಿಲ ಕರ್ನಾಟಕ ಕುಡುವ ಮಹಾಸಂಘ ರಾಜ್ಯ ಮಾಜಿ ಉಪಾಧ್ಯಕ್ಷ ಬಸವರಾಜ್ ಭಜಂತ್ರಿ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಮೇಲೆ ಅಲೆಮಾರಿ ಕೊರವರ ಸಮುದಾಯಕ್ಕೆ ಸೇರಿದ ಸಮಾಜದ ಹಿರಿಯ ಮುಖಂಡರಾದ ಆಲ್ಕೋಡ್ನ ಭೀಮಣ್ಣ ತಂದೆ ರಾಮಣ್ಣ ಇದೇ ಜನವರಿ 4ರಂದು ಬೆಳಗ್ಗೆ 11:10 ಅವರ ಮಕ್ಕಳ ಜೊತೆಯಲ್ಲಿ ಅವರು ಖರೀದಿ ಮಾಡಿದ ಹೊಲವನ್ನು ನೋಡಲು ಹೋದಾಗ ಏಕಾಏಕಿ ಆರೋಪಿಗಳಾದ ಸಣ್ಣ ವಡ್ಡರ ಹನುಮಂತ ತಂದೆ ತಿಪ್ಪಯ್ಯ, ವಿಜಯ್ ಕುಮಾರ್ ತಂದೆ ಹನುಮಂತ, ಶಿವಕುಮಾರ್ ತಂದೆ ಹನುಮಂತ, ಶೇಷಪ್ಪ ತಂದೆ ಸಣ್ಣ ಹನುಮಂತ ಈ ಎಲ್ಲರೂ ಭೀಮಣ್ಣ ಆಲ್ಕೋಡ್ ರವರು ಜಮೀನಿನಲ್ಲಿ ಸೇರಿ ಕೂಟ ರಚಿಸಿಕೊಂಡು ಹಲ್ಲೆ ಮಾಡಿ ಪರಾರಿಯಾಗಿರುವವರನ್ನು ಕೂಡಲೇ ಬಂಧಿಸಬೇಕು. ಆರೋಪಿಗಳ ಸಂಬಂಧಿಕರಿಂದ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಭೀಮಣ್ಣ ಆಲ್ಕೋಡ್ ಇವರ ಕುಟುಂಬಕ್ಕೆ ಜೀವ ಬೆದರಿಕೆ ಇದ್ದು, ಸದರಿ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ನೀಡಿ ಹಲ್ಲೆ ಮಾಡಲು ಕುಮ್ಮಕ್ಕು ನೀಡಿದ ಚನ್ನಪ್ಪ ಗೌಡ ತಂದೆ ಸೂಗನ್ ಗೌಡ ಇವರನ್ನು ಪ್ರಕರಣದಲ್ಲಿ ಸೇರಿಸಿ ಭೀಮಣ್ಣ ಆಲ್ಕೋಡ್ ಅವರ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಘೋಷಣೆ ಮಾಡಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರಲ್ಲದೆ, ಒಂದು ವೇಳೆ ಆರೋಪಿಗಳನ್ನು ಬಂಧಿಸದೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಜಿಲ್ಲೆಯಾದ್ಯಂತ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ದೇವದುರ್ಗ ತಾಲೂಕಿನ ಆಲ್ಗೋಡು ಗ್ರಾಮದಲ್ಲಿ ನಡೆದಿರುವಂಥ ನಮ್ಮ ಸಮಾಜದ ಹಿರಿಯ ಮುಖಂಡರು, ಹಿರಿಯ ಹೋರಾಟಗಾರರು ಹಾಗೂ ನಮ್ಮ ಗುಲ್ಬರ್ಗ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಭೀಮಣ್ಣ ಆಲ್ಕೋಡ್ ಅವರು ಮತ್ತು ಕುಟುಂಬದ ಮೇಲೆ ನಡೆದಿರುವಂಥ ಮಾರಣಾಂತಿಕ ಹಲ್ಲೆಯನ್ನು ಪ್ರಪ್ರಥಮವಾಗಿ ಅಖಿಲ ಕನ್ನಡ ಕುಳುವ ಮಹಾಸಂಘ ತೀವ್ರವಾಗಿ ಖಂಡಿಸುತ್ತದೆ. ಜೊತೆಗೆ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಗಳ ಸೇರಿದಂಥ ಭೀಮಣ್ಣ ಆಲ್ಕೋಡ್ ಅವರು ತಾವು ಖರೀದಿ ಮಾಡಿದಂಥ ಆಲ್ಕೋಡ್ ಗ್ರಾಮದ ಸರ್ವೆ ನಂಬರ್ 27/3 ವಿಸ್ತೀರ್ಣ 4 ಎಕರೆ ಜಮೀನನ್ನು ನೋಡಲು ಹೋದಾಗ ಆ ಜಮೀನು ಕೊಟ್ಟಿರುವಂಥ ಹಿಂದೆ ಭೂಮಾಲೀಕರು ತಮ್ಮ ಒಂದು ಕುಟುಂಬ ಸಮೇತವಾಗಿ ಸಣ್ಣ ಹನುಮಂತ ಮತ್ತು ಶಿವಕುಮಾರ್ ಸಣ್ಣ ಹನುಮಂತ, ವಿಜಯಕುಮಾರ್ ಸಣ್ಣ ಹನುಮಂತ ಮತ್ತು ಶೇಷಪ್ಪ ಸಣ್ಣ ಹನುಮಂತ ಅಂತಕ್ಕಂಥ 4 ವ್ಯಕ್ತಿಗಳು ಕೂಟ ರಚಿಸಿಕೊಂಡು ಅಲ್ಲಿ ಕಾಣದ ಕೈಗಳು ಪಟ್ಟಭದ್ರ ಹಿತಾಸಕ್ತಿಗಳ ಮಾತು ಕೇಳಿ ಅವರು ಯಾರು ತಮಗೆ ಹೇಳಕ್ಕೆ ಇಚ್ಛೆ ವಹಿಸ್ತಿರುವ ಮಾಧ್ಯಮ ಬಂಧುಗಳೇ, ಚಂದ್ರಪ್ಪಗೌಡ ಮತ್ತು ಸುಮಗೌಡ ಅಂತಕ್ಕಂಥ ಒಬ್ಬ ಆ ಊರಿನ ಗಣ್ಯ ವ್ಯಕ್ತಿಗಳು ಆ ವ್ಯಕ್ತಿಯ ಮಾತು ಕೇಳಿ ಇವತ್ತು ಖರೀದಿ ಕೊಟ್ಟಿರುವಂಥ ಹೊಲವನ್ನು ಮತ್ತೆ ಉಲ್ಟಾ ಬಿದ್ದು ಆ ಹೊಲ ನಿಮಗೆ ಖರೀದಿ ಕೊಡುವುದಿಲ್ಲ ಮತ್ತೆ ನಮಗೆ ವಾಪಸ್ ಕೊಡಿ ಅಂತಕ್ಕಂಥ ಒಂದು ಜಗಳ ತಿಳ್ಕೊಂಡು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಬೆತ್ತಗಳಿಂದ ರಾಡುಗಳಿಂದ ಹೊಡೆದು ಅವರನ್ನು ಕೊಲೆ ಮಾಡಲು ಯತ್ನಿಸಿದ್ದು. ಅವರ ಕುಟುಂಬ ಸಮೇತ ಅವರು ಏನೋ ಇದರಿಂದ ಪಾರಾಗಿ ಬಂದು ಸದರಿ ಪೊಲೀಸ್ ಠಾಣೆ ಹಾಜರಾಗಿ ಅಲ್ಲಿ ಪೊಲೀಸ್ ಠಾಣೆಯ ನಮ್ಮ PSI ಆಗಿರುವಂಥ ಮೇಡಮ್ ಅವರು ಭಾಳ ನಿಷ್ಕಾಳಜಿಯಿಂದ ಈ ಒಂದು ಮಾರಣಾಂತಿಕ ಹಲ್ಲೆಗೊಂಡಿರುವಂಥ ಭೀಮಣ್ಣ ಆಲ್ಕೋಡ್ ಅವರು ಪೊಲೀಸ್ ಬಹಳಷ್ಟು 4 ಗಂಟೆಗಳ ಕಾಲ ಅವರನ್ನು ಸತಾಯಿಸಿ FIR ದಾಖಲಿಸಿದ್ದು ತಮಗೆಲ್ಲ ತಿಳಿಸಿ ಇಚ್ಛೆ ಮಾಡ್ತಿರುವ ಬಂಧುಗಳೇ. ಅದ್ರ ಜೊತೆಗೆ ಇವತ್ತು 1/4/2025ರಿಂದ ಇಲ್ಲಿಯವರೆಗೆ ಅವರು ಮಾರಣಾಂತಿಕ ಹಲ್ಲೆ ಮಾಡಿರುವಂಥ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದ್ದು ಕೂಡಲೇ ಸಂಬಂಧಪಟ್ಟ PSI ಅವರನ್ನು ಮಾನ್ಯ SP ಸಾಹೇಬರು ರೈಸರವರು ಅಮಾನತು ಮಾಡಬೇಕು. ಈ ಕೂಡಲೇ ಅಲ್ಲೇ ಊರಿಲಿರ್ತಕ್ಕಂಥ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಈ ಒಂದು ಮಾರಣಾಂತಿಕವಾಗಿ ಹಲ್ಲೆಗಳು ಒಳಗೊಂಡಿರುವ ನಮ್ಮ ಸಮುದಾಯ ಮುಖಂಡರೇ ಆಗಿರುವಂಥ ಭೀಮಣ್ಣ ಆಲ್ಕೋಡ್ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು, ಸೂಕ್ತ ಪರಿಹಾರ
ಅದ್ರ ಜೊತೆಗೆ ಇವತ್ತು ಈ ಎಲ್ಲ ಒಂದು ಪ್ರಕರಣಕ್ಕೆ ಕುಮ್ಮಕ್ಕು ನೀಡಿ ಮತ್ತು ಅವ್ರನ್ನ ರಕ್ಷಣೆ ಮಾಡಿರುವಂಥ ಚಂದ್ರಪ್ಪಗೌಡ ಮತ್ತು ಸುಮ್ಮಗೌಡ ಸಾಕಿ ನಾಲ್ಕೊಂಡಿವರನ್ನು ಪ್ರಕರಣದಲ್ಲಿ ಸೇರ್ಪಡೆ ಮಾಡಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಂತಕ್ಕಂಥ ಮಾತನ್ನು ಮಾನ್ಯ ಎಸ್ ಪಿ ಸಾಹೇಬರಲ್ಲಿ ತಮ್ಮ ಮೂಲಕ ವಿನಂತಿಸುತ್ತಾ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನರಸಿಂಹಲು, ಪರಶುರಾಮ್, ಹನುಮಂತಪ್ಪ, ರಂಗಮುನಿದಾಸ್ ಸೇರಿದಂತೆ ಅನೇಕರಿದ್ದರು.